ಈಸಿ ಇಲ್ಲ ಗುರು ಬೈಕ್ ರೈಡ್ ಮಾಡೋದು, ಇದನ್ನೆಲ್ಲ ಯಾರು ಹೇಳೋದೇ ಇಲ್ಲ. ಏನಾಯ್ತು? ಬಿಹೈಂಡ್ ತಿಂತಿದ್ದು, ಅದಕ್ಕೋಸ್ಕರ ನಾನು ಗೋಪ್ರನೂ ಆನ್ ಇಟ್ಟಿದ್ದೆ. ಸೊ ದಟ್ ಯಾವ ಥರ ಶಾರ್ಟ್ ತೆಗಿತೀವಿ ಏನೇನು ಅಂತ ಅದು ತೋರ್ಸಂಗೆ ಆಗತ್ತೆ ಅಂತ ಇಟ್ಟಿದ್ದೆ. ಇದಕ್ಕೆ ಮತ್ತೆ 40% ಟ್ಯಾಕ್ಸ್ ಬೇರೆ. ಇದು ಎಷ್ಟು ವರ್ಷ ಆಯ್ತು ಗುರು? ನಮ್ಮ ಗಾಡಿ ಇಲ್ಲಿ ರೆಡಿ ಆಗ್ತಾ ಇದೆ. ನಮ್ಮ ಗಾಡಿ ರೆಡಿ ಆಗಿದೆ ಆ್ಯಕ್ಚುಲಿ, ನಾವಾಗಲೇ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಅದು ಒಂದೇ ಇದ್ದಿದ್ದು, ಇನ್ನೊಂದಿತ್ತು ಇಲ್ಲ. ಅದು ಅವತ್ತು ಅಲ್ಲಿ ರಾತ್ರಿ ಅವನು ಕೊಡಲಿಲ್ವಾ? ಮೂರಲ್ಲಂತಂದಿಲ್ಲ ಇಲ್ಲಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ನಮ್ಮ ಟ್ರಿಪ್ಪಿನ 4ನೇ ದಿನ. ಸೊ ಇವತ್ತು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಆಯಿತು. ಹಾಗೆ ಆಮೇಲೆ ಸ್ವಲ್ಪ ತಿಂಡಿ ತಿಂದು ಇವಾಗ ನಮ್ಮ ಪಯಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಫಾಗು ಸಾಕಾಗಿದೆ. ಇವಾಗ ಸಮಯ 7:38. ಹಂಗೆ ಸೂರ್ಯ ಮೇಲ್ಗಡೆ ಬಂದಿಯಾನೆ. ಸ್ವಲ್ಪ ಅಲ್ಲಿ ಬಿಸಿಲಿನ ಕಿರಣಗಳು. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್. ಸೊ ಇಟ್ಸ್ ಅ ಸೂಪರ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಅಂತೂ ಇನ್ನೂ ಫಾಗ್ ಇತ್ತು, ನೀವು ನೋಡಿದ್ರಿ ಇವಾಗ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ. ಇಂಥ ಫಾಗ್ ಗೊತ್ತಾ ಬೆಳಿಗ್ಗೆ, ಶರ್ಟ್. ಅದರಲ್ಲೂ ಬೆಳಿಗ್ಗೆ ಬೇಗ ಅಂದರೆ ದರ್ಶನ. ಇವತ್ತು ವೀಕೆಂಡ್ಸ್ ಹಾಲಿಡೇಸ್ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ, ರಶ್ ಇರುತ್ತೆ ಅಂತ ನಾವು ಬೆಳಗ್ಗೆ ಬೇಗ ಹೋಗಿದ್ವಿ. ಸೊ ಬೇಗ ದರ್ಶನ ಆಯಿತು. ಅದಾದಮೇಲೆ ಅಲ್ಲಿ ಧರ್ಮಸ್ಥಳದಿಂದ ಮೇಲ್ಗಡೆ ಬಾಹುಬಲಿ, ಸೊ ಅದನ್ನು ಕೂಡ ನೀವು ಶಾರ್ಟಲ್ಲಿ ನೋಡಿದ್ರಿ ಇವಾಗ. ಸೊ ಅಲ್ಲಿ ಹೋದ್ವಿ ಮೇಲ್ಗಡೆ ಹೋಗಿ ಅಲ್ಲಿಂದ ವ್ಯೂ ಅಂತೂ ಅಬ್ಬಾ ಇಂಥ ವ್ಯೂ ಗೊತ್ತಾ, ಸೂಪರ್ಬ್ ಆಗಿ. ಸೊ ಅದಕ್ಕೆ ಐ ಥಾಟ್ ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಆ ಶಾರ್ಟ್ಸ್ನ ತಗೊಂಡು ನಿಮಗೆ ತೋರಿಸ್ದೆ. ನೀವು ಕೂಡ ನೋಡಿದ್ರಿ ಇವಾಗೇನು ಜಸ್ಟು. ಓಕೆ, ಬಟ್ ಸೊ 51 kilometers ಟು ಗೋ ಬಾಯ್ಸ್. ಸೊ ETA 1 hour 14 minutes ತೋರಿಸ್ತಾ ಇದೆ. ಮುಂದ್ಗಡೆ ಹೋಗ್ತಾ ಇದೆ ನಮ್ಮ ಅಪಾಚೆ RTR 310. ಸಾಕಾಗಿದೆ ಬಾಯ್ಸ್ ಮಾರ್ನಿಂಗ್. ಆ್ಯಂಡ್ ವೆದರು ಲೈಟಾಗಿ ಫಾಗು, ಲೈಟಾಗಿ ಬಿಸಿಲು, ಸೂಪರ್ಬ್. ಆ್ಯಂಡ್ ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಕ್ಕಿಂತ ಮುಂಚೆ ಸೌತಡ್ಕ ಅಂತ ಇದೆ ಗಣಪತಿ ದೇವಸ್ಥಾನ. ಅಲ್ಲಿ ಹೋಗಿ ಸ್ವಲ್ಪ ಡಿವಿಯೇಟ್ ಮಾಡಿಕೊಂಡು ಒಳಗಡೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೆನ್ ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಂಟಿನ್ಯೂ ಮಾಡ್ತೀವಿ. ಸೊ ಇಟ್ಸ್ ಎನಿವೇ ಆನ್ ದ ವೇನೇ ಇರೋದು ಆ್ಯಕ್ಚುಲ್ ಆಗಿ. ಸೊ ಹೀಗಾಗಿ ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ದರ್ಶನ ಆಯಿತು ಅಂತಂದರೆ ದೆನ್ ವಿಲ್ ಬಿ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ಟುಡೇ. ಏನಾಯಿತು? ಬಿಚ್ಕೊಳ್ತಾ? ಓ ಶಿಟ್. ಇದಾ? ಹಾಂ, ಕಮಾನ್ ಹೇಳು, ನಾನು ಜಗ್ತೀನಿ. ಹಾಂ, ಎಳಿದ್ದೀನಿ ಆಲ್ರೆಡಿ. ಇನ್ನೂ ನೀರು ಹೇಳ್ಕೊ ಆ ಕಡೆ. ಹಾಂ, ಓಕೆ. ಇಲ್ಲಿ ಹಿಂದೆ ತಗೋ. ಎಳಿಬೇಕಾ? ಬಿಡು, ನಾನು ಕ್ಲೋಸ್ ಹಾಕಿದ್ದೀನಿ. ಹಾಂ, ಈ ಕಡೆ ಹಾಕೊಂಬಿಡು ಬ್ರೋ. ಅಲ್ಲ ಹಾಕ್ತೀನಿ, ಇಲ್ಲಿಂದ ಬರಲಿ ಅಂತ. ಬೇಡ. ಹಾಂ, ಇಲ್ಲ ಬಿಡೋದು, ಇಲ್ಲಿ ಸಿಗಾಕೊಂಡಿದ್ದು. ನಂಗೆ ಗೊತ್ತಾಯ್ತು. ಹಾಂ, ಏನೋ ವಾಲ್ತಾ ಇತ್ತಲ್ಲ, ಏನೋ ಎಳಿತಾ ಇತ್ತಲ್ಲ ಅಂತ ನಾನು ನೋಡಿ ಏನಕ್ಕೆ ಸರ್. ಆಮೇಲೆ ಮಿರರಲ್ಲಿ ನೋಡಿದೆ ಬ್ಯಾಗ್ ಆ ಕಡೆ ಇತ್ತು. ಓ ಅಂದ್ಕೊಂಡೆ ಮೋಸ್ಟ್ಲಿ ಬಿದ್ದಿದೆ ಅಂತೇಳಿ. ಓಕೆ, ಇದು ಬಾಯ್ಸ್
ಇದಕ್ಕೋಸ್ಕರ ನಾನು ಪ್ಯಾಸೆಂಜರ್ಸು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿರೋದು. ಅದೊಂದು ಯಾವಾಗಲೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಸಾಫ್ಟ್ ಲಗೇಜಸಲ್ಲಿ ಬೀಳುತ್ತಾ ಇಲ್ಲ ಅಂತ. ಸೊ ಬಂಜಿ ಕಾರ್ಡು ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ನಾನು. ದ್ಯಾಟ್ಸ್ ದ ರೀಸನ್ ಐ ಬಾಟ್ ಪ್ಯಾನಿಯರ್ಸ್ ಆ್ಯಂಡ್ ಟಾಪ್ ಬಾಕ್ಸ್. ಸೊ ಏನಂತಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಆಲ್ಮೋಸ್ಟ್ ನಾನು ಇವಾಗ 1-2-3 ಗಾಡಿ ಚೇಂಜ್ ಮಾಡಿದ್ರೂ ಟೆನ್ಷನ್ ಇಲ್ಲ. ಇದ್ರ ಕಾಂಪ್ಯಾಟಿಬಲ್ ಅದರದ್ದು ಸರಷ್ಟೇ ಅದರ ಬ್ರ್ಯಾಕೆಟ್ಸ್ ಹಾಕ್ಬಿಟ್ರೆ ಮುಗೀತು. ವರ್ಷ ನಡೀತಾನೆ ಇರುತ್ತೆ. ಸೊ ಡೋಂಟ್ ಹ್ಯಾವ್ ಟು ಇನ್ವೆಸ್ಟ್ ಅಗೇನ್ ಆ್ಯಂಡ್ ಅಗೇನ್. ದ ಬೇಸಿಕ್ ಐಡಿಯಾ. ಸೊ ಇವಾಗ ಡಿವಿಷನ್ ತೊಗೊಂಡಿದ್ದೀವಿ ಸೌತಡ್ಕಾಗೆ. ಐ ಥಿಂಕ್ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಏನೋ ಇದೆ ಅಂದ್ಕೊಳ್ತೀನಿ ಅಷ್ಟೇ ಈ ಮೇನ್ ರೂಟಿಂದ ಒಳಗಡೆ. ಸೊ ರೋಡು ಚೆನ್ನಾಗಾಗಿದೆ ಅಲ್ಲ. ಅಷ್ಟೇ ಫುಲ್ಲು ನಾವು ಬಂದಾಗ ಒಂಚೂರು ಚೆನ್ನಾಗಿರಲಿಲ್ಲ ರೋಡ್ ಮಾತ್ರ. ಇಲ್ಲಿ ಇವಾಗ ತುಂಬ ಚೆನ್ನಾಗಾಗಿದೆ. ವಾವ್, ಇಲ್ಲ ರಬ್ಬರ ಇದು? ಹೌದು, ಎಸ್. ಓಹ್, ಏನು ಗುರು ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆಯಾ ಇಲ್ಲಿ? ನಾನೊಂದು 6 ವರ್ಷದ ಹಿಂದೆ ಬಂದಿದ್ದೆ. ಏನಂದ್ರೆ ಏನೂ ಇರಲಿಲ್ಲ ಇಲ್ಲಿ. ಏನಂದ್ರೆ ಏನೂ ಇರಲಿಲ್ಲ ಗುರು ಇಲ್ಲಿ. ಯಪ್ಪ ಅಂದರೆ ಎಲ್ಲ ಮಣ್ಣಿಂದು ರೋಡ್ ಕೂಡ ನೆಟ್ಟಿಗಿರಲಿಲ್ಲ, ಫುಲ್ ಹಾಳಾಗಿರುತ್ತು. ಪುಣ್ಯ ರಶ್ ಏನು ಇರಲಿಲ್ಲ ಬಾಯ್ಸ್. ಅಲ್ಲಿ ಕಾಣ್ತಾ ಇದೆ ಇದರಲ್ಲಿ. ಅದು ವೈಡ್ ಆ್ಯಂಗಲಿಂದ ಕಾಣೋಲ್ಲ ಕರೆಕ್ಟಾಗಿ, ಬಟ್ ತುಂಬ ವರ್ಷ ಆಗಿದೆ ನಾನು ಬಂದಿಲ್ಲಿ. ಅದು ಇದನ್ನೇ ನೆನಪಾರ್ಬಿಟ್ಟಿದ್ದು. ಆಲ್ಮೋಸ್ಟ್ ಒಂದು 6 years ಬ್ಯಾಕ್ ಏನೋ ಬಂದಿದೆ ಅಂದ್ಕೊಳ್ತೀನಿ. So 6 years ಬ್ಯಾಕ್ ಬಂದಿದ್ದು. ಅದಕ್ಕೂ ಈಗೂ ತುಂಬ ಅಂದರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಬಟ್ ಏನು ಆಗ ಪ್ರಸಾದ ಎಲ್ಲ ಫ್ರೀಯಾಗಿ ಸಿಗೋದು, ಇವಾಗ ಎಲ್ಲದಕ್ಕೂ ಕಾಸು. ಕಾಸೇ ಕಾಸು ಗುರು, ಕಾಸೇ ಕಾಸು. ದೊಡ್ಡಪ್ಪ ಅಂದ ನಮ್ಮಪ್ಪ ಗಣಪ್ಪ. ಕಮಾನ್ ಬ್ರೋ. ಬೇಕಲ್ಲ ಕಂಟೆಂಟು, ಅದಕ್ಕೆ ಗೊತ್ತಿದ್ರೆ ಅಲರ್ಟ್ ಆಗ್ಬಿಡ್ತೀರಾ. ಗಣಪ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ, ಏನಂತೀರಾ? ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಸೊ 40 kilometers ತೋರಿಸ್ತಾ ಇದೆ ಇಲ್ಲಿಂದ. ಈ ರೋಡ್ ಮಾತ್ರ ಅಲ್ಟಿದೆ ಗುರು. ಮೊದಲು ರೋಡೇ ಇರಲಿಲ್ಲ ಇಲ್ಲಿ, ಆವಾಗ ಕಾರಲ್ಲಿ ಬಂದಿದ್ದು. ಫುಲ್ಲು ಖರಾಬ್ ರೋಡು. ಇವಾಗ ಬಟ್ಟು ಎಷ್ಟು ಸಗದಾಗಿದೆ ಇವಾಗ. ಚಿಂದಿ ಸೊ ಇನ್ನೊಂದು ಮೈಲೇಜ್ ಒಂದು ಟೆಸ್ಟ್ ಮಾಡಬೇಕು. ಸೊ ಅದಕ್ಕೂ ಕೂಡ ವೆಯ್ಟ್ ಮಾಡ್ತೀನಿ ನಾನು, ಅದನ್ನು ನಿಮಗೆ ತೋರಿಸ್ತೀನಿ ಡೀಟೇಲ್ಸು.
ಸೊ ನಾನು HD ಕೋಟೆ ದಾಟಿ ಅದಾದಮೇಲೆ ಫುಲ್ ಟ್ಯಾಂಕ್ ಮಾಡಿಸಿದ್ದು, ಅಂದರೆ ಧರ್ಮಸ್ಥಳ ಹೊರಟು HD ಕೋಟೆಯಿಂದ ಹೊರಟು ಧರ್ಮಸ್ಥಳ ಬರಬೇಕಾದ್ರೆ. ಸೊ ಆವಾಗ ಫುಲ್ ಟ್ಯಾಂಕ್ ಮಾಡಿಸಿದಾಗ 9331 ಇದ್ದಿದ್ದು ರೀಡಿಂಗು. ಸೊ ಆವಾಗ 9331 ಆಗಿದ್ದು. ಸೊ ಇವಾಗ ಕರೆಂಟ್ ರೀಡಿಂಗ್ ಬಂದು 9556 ಆಗಿದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮುಟ್ಟಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಬೆಂಗಳೂರು ಹೋಗ್ತೀವಲ್ಲ, ಸೊ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಎಷ್ಟು ಬರುತ್ತೆ ಮೈಲೇಜ್ ಅಂತ ಚೆಕ್ ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ಆಲ್ಮೋಸ್ಟು 225 ಕಿಲೋಮೀಟರ್ಸ್ ಓಡಿದೆ. ಲಾಸ್ಟ್ ಫುಲ್ ಟ್ಯಾಂಕ್ ಮಾಡಿಸಿರೋದಕ್ಕೂ ಇವಾಗಲೂ 225 ಕಿಲೋಮೀಟರ್ಸ್ ಓಡಿದೆ. ಬಟ್ ಇನ್ನು 2 ಪಾಯಿಂಟ್ ಹೋಗಿದೆ. ಅದೇ ನನ್ನ ಒಂದು ಖುಷಿ ವಿಚಾರ. ಸೊ ಹೀಗಾಗಿ ಅಬೋವ್ 40 ಬರುತ್ತೆ ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ಬಟ್ ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ ಇವನ್ ಐ ಆಮ್ ಕ್ಯೂರಿಯಸ್. ಸೊ ಘಾಟ್ಸ್ ಅಂದರೆ ಬೇಸಿಕ್ಲಿ ದಿಸ್ ಇಸ್ ಲೈಕ್ ಟೂರಿಂಗಲ್ಲಿ ಆ್ಯಂಡ್ ಅದರಲ್ಲೂ ಘಾಟ್ ಸೆಕ್ಷನ್ಸಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋ ಮೇನ್ ಕಂಟೆಂಟ್ ಇದು. ಸೊ ದಟ್ ಅಂದರೆ ನಾವು ಇವಾಗ ನಾರ್ಮಲಿ ಎಲ್ರಿಗೂ ಈ ಥರ ಘಾಟ್ ಸೆಕ್ಷನ್ಸಲ್ಲಿ ರೈಡ್ ಮಾಡೋಕ್ಕೆ, ಟೂರ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಆ ಟೈಮಲ್ಲಿ ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಣ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮುಟ್ಟಿ ಆದಮೇಲೆ ಅಲ್ಲಿಂದ ವಾಪಸ್ ಯಾವಾಗ ಬೆಂಗಳೂರು ಹೋಗ್ತೀವಿ ಆವಾಗ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಫುಲ್ ಟ್ಯಾಂಕ್ ಮಾಡಿಸಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಎಷ್ಟು ಕಿಲೋಮೀಟರ್ಸ್ ಓಡಿದೆ ಆ್ಯಂಡ್ ಎಷ್ಟು ಟೋಟಲ್ ಲೀಟರ್ಸ್ ಪೆಟ್ರೋಲ್ ಬಂದಿದೆ ಅಂತ. ಓಕೆನಾ ಬಾಯ್ಸ್? ಓಕೆ, ಕೂಲ್, ಡನ್. ಚಲೋ ಇವಾಗ ಫಸ್ಟ್ ಸುಬ್ರಹ್ಮಣ್ಯ ಮಠನ ಬೇಗ, ಯಾಕಂದರೆ ಅಲ್ಲಿ ಲೇಟ್ ಆಯ್ತು ಅಂದರೆ ಎಂಟೈರ್ ಟ್ರಿಪ್ ಲೇಟ್ ಆಗಿಬಿಡುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಎಂಡ್ ಅಪ್ ಇನ್ ಘಾಟ್ ಸೆಕ್ಷನ್. ಏನಂತಾರೆ, ಇನ್ ರೈನ್ ಅಂದರೆ ಮಳೆನೂ ಬರೋ ಚಾನ್ಸಸ್ ಇದೆ. ತುಂಬ ಲೇಟ್ ಆದರೆ ಘಾಟ್ ಸೆಕ್ಷನ್ ಹೊಡಿಯೋದು ತುಂಬ ಕಷ್ಟ. ಯಾಕಂದರೆ ಸಕಲೇಶ್ಪುರ ಶಿರಾಡಿ ಮೇಲ್ಗಡೆ ಬರ್ತಿರೋದ್ರಿಂದ ಶಿರಾಡಿ ಏನು ಹೇಳ್ತೀವಿ, ರೋಡ್ ಅಷ್ಟೊಂದು ಮಧ್ಯೆ ಮಧ್ಯೆ ಚೆನ್ನಾಗಿಲ್ಲ. ಸೊ ಹೀಗಾಗಿ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ದ ಬೇಸಿಕ್ ಐಡಿಯಾ. ಸೊ ಹೀಗಾಗಿ ಬೇಗ ಸುಬ್ರಹ್ಮಣ್ಯ ಮುಗಿಸ್ಕೊಂಡ್ವಿ ಅಂತಂದರೆ ಬೇಗ ಅಲ್ಲಿಂದ ಹೊರಡ್ತೀವಿ. ಬೇಗ ಅಲ್ಲಿಂದ ಹೊರಟ್ವಿ ಅಂತಂದರೆ ಬೇಗ ನಾವು ಕ್ರಾಸ್ ಆಗಬಹುದು ಆ್ಯಂಡ್ ಬೇಗ ಕೂಡ ಮನೆ ಮುಟ್ಬೋದು. ಆ್ಯಂಡ್ ನಾಳೆ ನಾವು ತುಂಬ ಕೆಲಸಗಳಿದೆ. 4 ದಿವಸದಿಂದ ಹಿಂಗೆ ರೋಡಲ್ಲಿ ಸುತ್ತಾ ಇದ್ದೀವಿ. ಸೊ ಎನಿವೆ ಬನ್ನಿ ಬೇಗ ಹೋಗೋಣ. ಆಫ್ ರೋಡ್ ಇದು. ಇಲ್ಲಿ ನೋಡಿ ಹಿಂಗಿದೆ ಕತೆ. ಇದಕ್ಕೆ ಮತ್ತೆ 40% ಟ್ಯಾಕ್ಸ್ ಬೇರೆ. ಇದು ಎಷ್ಟು ವರ್ಷ ಆಯ್ತು ಗುರು, ಮುಗಿತಾನೆ ಇಲ್ಲ. ಅದೇನು ಕಿದ್ದಬಾಗ್ತಾವ್ರ ಏನೋ ಈ ರೋಡಲ್ಲಿ. ವರ್ಷಗಳೇ ಕಳೆದೋಯ್ತು. ಅಯ್ಯೋ ರಾಮಕೃಷ್ಣ. ಸೊ ಈ ಥರ ಟೈಮಲ್ಲೇ ನಮಗೆ ನಮ್ಮ ಹಾರ್ಟ್ ಸಸ್ಪೆನ್ಷನ್ ತುಂಬ ಹೆಲ್ಪ್ಫುಲ್ ಆಗೋದು. ಸೊ ಇವಾಗ ಏನು ಆ್ಯಕ್ಚುಲಿ ಫೀಲ್ ಆಗ್ತಾನೆ ಇಲ್ಲ ಅಷ್ಟೊಂದು. ಸೊ ಅದಕ್ಕೆ ಅಡ್ವೆಂಚರಲ್ಲಿ ಸ್ವಲ್ಪ ನಾರ್ಮಲಿ ಹಾರ್ಡ್ ಸಸ್ಪೆನ್ಷನ್ಸ್ ಇರೋದು. ಸೊ ದಟ್ ಇಟ್ ಕ್ಯಾನ್ ಅಬ್ಸರ್ವ್ ದ ಬ್ಯಾಡ್ ರೋಡ್ಸ್ ಈಸಿಲಿ. ಹೆವಿ ಕನ್ಫ್ಯೂಷನ್ ಗುರು. ಆ್ಯಕ್ಚುಲಿ ಅಲ್ಲಿಂದ ಬರಬೇಕದು. ಅಲ್ಲಿಂದ ಬಂದು ಈ ಥರ ಒಳಗಡೆ ಬರಬೇಕು. ಮ್ಯಾಪ್ ತೋರಿಸ್ತಿರೋದು ಹಾಗೆ. ಯಾರಿಗೂ ಗೊತ್ತಿಲ್ಲ ಅಂತಂದರೆ ನೋಡಿ, ಹಿಂಗೆ ಮ್ಯಾಪ್ ಹಿಂಗೆ ತೋರಿಸು. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೂ ನೈಟಲ್ಲಿ ಗೊತ್ತಿಲ್ಲಾರ್ದೆ ಹಂಗೆ ಸೀದಾ ಹೋದಂತಂದರೆ ಅಲ್ಲೇ ಪಚಕ್ ಅನ್ನುತ್ತೆ. 32 ಕಿಲೋಮೀಟರ್ಸ್ ಟು ಗೋ. ಟೈಮ್ ಎಷ್ಟು ಆಯಿತು? 8:40. 32 ಕಿಲೋಮೀಟರ್ಸ್ ಅಂತಂದರೆ 9:30 ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ. 40 ಮಿನಿಟ್ಸ್ ತೋರಿಸ್ತಾ ಇದೆ. 9:15, 9:20 ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ ಎಕ್ಸ್ಪೆಕ್ಟೆಡ್ ಟೈಮ್. ಸೊ ಆಮೇಲೆ ಇದೆಲ್ಲನೂ ಬಿಚ್ಚಿ ಇಟ್ಟು ಲಾಕರ್ ಮಾಡಿ ಒಳಗಡೆ ಹೋಗಬೇಕು. ಇದೊಂಥರ ಗೋಳು. ಈಸಿ ಇಲ್ಲ ಗುರು ಬೈಕ್ ರೈಡ್ ಮಾಡೋದು. ಇದನ್ನೆಲ್ಲ ಯಾರು ಹೇಳೋದೇ ಇಲ್ಲ. ಇವಾಗ ನೋಡಿ, ಇವಾಗ ನೇಚರು ಅದು ಏನೋ ಆದರೆ ಓಕೆ, ಹಂಗೆ ಎಲ್ಲ ಎತ್ಕೊಂಡು ಹಂಗೆ ಹೋಗ್ತೀವಿ ಟ್ರಕ್ ಮಾಡಿಕೊಂಡು. ಬಟ್ ಈ ಥರ ಎಲ್ಲ ದೇವಸ್ಥಾನ ಕೆಳಗೆಲ್ಲ ಹೋದರೆ ತುಂಬ ಕಷ್ಟ.
ಇವಾಗ ನಂದು ಪ್ಯಾನಿಯರ್ಸ್ ಎಲ್ಲ ಇದೆ, ಬಟ್ ಆದ್ರೂ ಹೆಲ್ಮೆಟಲ್ಲಿ ಇಡಬೇಕು. ಅಗೇನ್ ಜಾಕೆಟು, ಈ ಗ್ಲೌಸು, ಓಕೆ ಗ್ಲೌಸ್ ಏನೋ ಟಾಪ್ ಬಾಕ್ಸ್ ಒಳಗಡೆ ಹೋಗ್ಬಿಡುತ್ತೆ, ಬಟ್ ಅಗೇನ್ ಈ ಶೂಸು ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ಬಿಟ್ಟು ಹೋಗೋಕ್ಕಂತೂ ಆಗಲ್ಲ. ಇಷ್ಟೊಂದು ಕಾಸ್ಟ್ಲಿ ಶೂಸ್ಗಳು, ಕಷ್ಟ ಗುರು ಇದೆಲ್ಲ. ಮತ್ತು ಲಾಕರ್ ತೊಗೋಬೇಕು, ಅಲ್ಲಿ ಲಾಕರಲ್ಲಿ ಇಡಬೇಕು. ಇಟ್ಸ್ ಸೋ ಮಚ್ ಆಫ್ ಇರಿಟೇಷನ್. ಇಷ್ಟೆಲ್ಲ ಕಷ್ಟಗಳಿರುತ್ತೆ. ಅದು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮತ್ತೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಇನ್ನೂ ಒಂದು ಅದರಲ್ಲಿ ಮತ್ತೆ ಮಧ್ಯೆ ಈ ವಿಡಿಯೋಗಳು ಮಾಡು, ಅದು ಬ್ಯಾಟ್ರಿ ಖಾಲಿ ಆಯಿತು ಅದನ್ನು ಚೇಂಜ್ ಮಾಡು, ಅದನ್ನ ನಿಲ್ಲಿಸು, ಇಲ್ಲಿ ಶಾರ್ಟ್ ಚೆನ್ನಾಗಿದೆ ಇಲ್ಲಿ ನಿಲ್ಲಿಸು, ಇಲ್ಲಿ ತಕ್ಕೋ, ಅಷ್ಟೆಲ್ಲ ಮಾಡಿ ಇದ್ರೂ ನಮ್ಮ ಜನ ಒಂದು ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ, ಒಂದು ಫಾಲೋ ಮಾಡೋಕ್ಕೆ 1000 ಸತಿ ಯೋಚನೆ ಮಾಡ್ತಾರೆ. ಬಟ್ ನಥಿಂಗ್ ಟು ವರಿ. ಸೊ ಕಾಲ ಬಂದೇ ಬರುತ್ತೆ, ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ ಕಾಲ. ಯಾರು ಈ ಚೈನ್ ಟೆನ್ಷನರ್ ಯಾರು ಅಂತ ಗೊತ್ತಾಗತ್ತೆ. ಆ ಡೇ ಬೇಗ ಬರಲಿ, ಏನಂತೀರಾ? ಹೆಂಗಿದೆ ನೋಡಿ ಗ್ರೀನ್ರಿ. ಅಯ್ಯಪ್ಪ ಗ್ರೀನ್ರಿ ಹತ್ರಗೆ ಕೇಸ್ ಕಲ್ತಿದ್ದೆ ನಾನು. ಎನಿವೆ ಲ್ಯಾಂಡ್ಸ್ಕೇಪೇ ಸಾಕದು ಗುರು ಘಾಟ್ ಸೆಕ್ಷನಲ್ಲಿ. ಲಾರಿ ಅವನು ಬರ್ತಾನೆ, ಲಾರಿ ಅವನು. ಅಲ್ಟೆ ಬ್ರಿಡ್ಜ್, ಅಲ್ಟೆ ಬ್ರಿಡ್ಜ್ ಇದು. ಹಿಂಗಿದೆ ನೋಡಿ ಬಾಯ್ಸ್, ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಹಾಂ
ಹೇಗಿತ್ತು ಬಾಯ್ಸ್? ಸೊ ನೀವೇನು ರೀಲ್ಸ್ ನೋಡ್ತಿರಲ್ಲ ಅದ್ರದ್ದು ಬಿಹೈಂಡ್ ದ ಸೀನ್ಸ್ ಇದು. ಸೊ ಅದಕ್ಕೋಸ್ಕರ ನಾನು ಗೋಪ್ರನೂ ಆನ್ ಇಟ್ಟಿದ್ದೆ. ಸೊ ದಟ್ ಯಾವ ಥರ ಶಾರ್ಟ್ಸ್ ತೆಗಿತೀವಿ ಏನೇನು ಅಂತ ಅದು ತೋರ್ಸಂಗೆ ಆಗುತ್ತೆ ಅಂತ ಇಟ್ಟಿದ್ದೆ. ನೀವು ಏನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರಲ್ಲ ಶಾರ್ಟ್ಸ್ ಎಲ್ಲ, ಅದೆಲ್ಲ ರೀಲ್ಸು ಈ ಥರ ಕ್ರಿಯೇಟ್ ಆಗಿರುತ್ತೆ. ಎನಿವೇ ಬಾಯ್ಸ್, ಬೇಗ ಹೋಗಬೇಕು, ತುಂಬ ಲೇಟ್ ಆಗಿಬಿಡುತ್ತೆ ಆಮೇಲೆ. ಇಲ್ಲಾಂದರೆ ಅಯ್ಯೋ ಅಪ್ಪ ಯಪ್ಪ 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 ಆಲ್ಟಿ ಗುರು, ಇದಕ್ಕೆ ಅಡ್ವೆಂಚರ್ ತೊಗೊಂಡು ಸಾಯ್ತಿರೋದು ನಾವೆಲ್ಲ. ಅಯ್ಯಪ್ಪ ಗುರು, ಬೇರೆ ಗಾಡಿ ಆಗಿತ್ತು ಅಂದರೆ ತಿಗಾಗಿಸ್ಕೊಳ್ತಿದ್ದೆ ನಾನು ಇವಾಗ ಆ್ಯಕ್ಚುಲಿ. ಹೋ ಹೆಂಗರು ಹಿಂಗೆ ಮಾಡಿದ್ರೆ ಈ ಥರ ಈ ರೇಂಜ್ ಟೂರಿಸ್ಟ್ ಬರ್ತಾರೆ ಇಲ್ಲಿ. ನೋಡಿದಿ ಯಪ್ಪ 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 ಗಾಡಿ ಎಲ್ಲ ಅರ್ಧ ಹಾಳೇ ಆಗೋಗದ. ಬಂತು ಗುರು ಕುಕ್ಕೆ ಸುಬ್ರಹ್ಮಣ್ಯ ಬಂತು ಮೇನ್ ಆರ್ಚ್ ಇವಾಗ. ಓ ಹಿಯರ್ ಇಟ್ ಈಸ್, you're entering ಕುಕ್ಕೆ ಸುಬ್ರಹ್ಮಣ್ಯ ಬಾಯ್ಸ್. So 9:17. ಮಧ್ಯಾಹ್ನ ನಿಲ್ಲಿಸ್ಬಿಟ್ಟು ಫೋಟೋ ಗಿಟೆಲ್ಲ ತೆಗೆದ್ವಿ. ಅದೊಂದು 5 ಮಿನಿಟ್ಸ್ ವೇಸ್ಟ್ ಆಯಿತು. ಅಂದ್ರೂ ಬೇಗ ಬಂದಿದ್ದೀವಿ. ಫುಲ್ಲು ಸ್ಕೂಲಿಗೆ ಹೋಗ್ತಾವ್ರೆ ಹುಡುಗರೆಲ್ಲ. ಸ್ಕೂಲ್ ಸ್ಟಾರ್ಟ್ ಆಗೋಯ್ತು, ಅಕ್ಟೋಬರ್ ರಜೆ ಅಲ್ವಾ? ಓಹ್ ಹೆಂಗೆ ಹೋಗಲಾಗದ ಗುರು. ಲೋ ಸ್ಪೀಡ್ ಅದೇನೋ ಅಂತ ಅಷ್ಟೊಂದು ಆಗಲ್ಲ, ಬಟ್ ಹೈ ಸ್ಪೀಡ್ ಅದು ಆಗುತ್ತೆ. That is because of the top box. ಅಲ್ಲಿ ಎಲ್ಲಿ ಇದಾ? ಹಾಂ, ಅವನೇ ಹೇಳಿದ್ದು ಪೊಲೀಸು. ಹಾಂ ನಾನು ಅಲ್ಲಿ ನಿಲ್ಸ್ಕೊಳ್ತಿದ್ದೆ. ಅಲ್ಲಿ ಬೇಡ, ಇಲ್ಲಿ ನಿಲ್ಲಿಸ್ಬೇಡಿ, ಇಲ್ಲೇ ಪಾರ್ಕಿಂಗ್ ಇದೆ, ಎಲ್ಲ ನಿಲ್ಲಿಸ್ಕೊಳ್ಳಿ. ನಾಳೆ